ಸೊ ಹಲೋ ಎಡಿಟರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗಲೇ ನೀವು ತಮ್ಮನೇಲಿ ನೋಡ್ಕೊಂಬಂದ್ರಲ್ಲ, ಆ ರೀತಿ ಸಿಂಪಲ್ ಆಗಿರೋ ಹಾಗೆ ಮಸ್ತ್ ಆಗಿರೋ ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋನ ನೀವು ಕೂಡ ಯಾವ ರೀತಿ ಈಸಿಯಾಗಿ ಕ್ರಿಯೇಟ್ ಮಾಡೋದು ಅಂತ ವಿಡಿಯೋದಲ್ಲಿ ಫುಲ್ ನೀಟಾಗಿ ಮತ್ತು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಯೂಸ್ ಮಾಡಿರೋ ಫಾಂಟ್ಗಳನ್ನ ಟೆಲಿಗ್ರಾಮ್ ಚಾನಲಲ್ಲಿ ಬಿಟ್ಟಿರ್ತೀನಿ, ಅಲ್ಲಿಂದ ಇಂಪೋರ್ಟ್ನ ಮಾಡ್ಕೊರಿ. ಯಾವ ರೀತಿ ಇಂಪೋರ್ಟ್ ಮಾಡೋದು ಗೊತ್ತಾಗಿಲ್ಲ ಅಂದರೆ ಚಾನಲಲ್ಲಿ ವಿಡಿಯೋ ಅಲ್ಲಿ ಚೆಕ್ಔಟ್ ಮಾಡ್ಕೊಂಡ್ಬಿಟ್ಟು ಇಂಪೋರ್ಟ್ನ ಮಾಡ್ಕೊರಿ. ಆಗಿದ್ರೆ ಬನ್ನಿ, ಹೆಚ್ಚಿಗೆ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋದ ಪ್ರಿಂಟ್ ನೋಡಿಕೊಂಡು ಮೇನ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಎಡಿಟರ್ಸ್, ಮೊದಲು ಈ ರೀತಿ ಒಂದು ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ. ಆ ಪ್ರಾಜೆಕ್ಟ್ನ ನೀವು ಅಲರ್ಟ್ ಮಿಷನ್ ಆ್ಯಪ್ಗೆ ಇಂಪೋರ್ಟ್ನ ಮಾಡ್ಕೊರಿ. ಇಂಪೋರ್ಟ್ ಮಾಡ್ಕೊಂಡಾದ ತಕ್ಷಣ ಮೊದಲು ಈ ರೀತಿ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಒಂದು ಔಟ್ರ್ ವಿಡಿಯೋನ ಕೊಟ್ಟಿರ್ತೀನಿ, ಯಾಕಂದರೆ ಇದೇ ಪ್ರಾಜೆಕ್ಟ್ನಲ್ಲಿ ಕೊಡ್ಬೋದಿತ್ತು. ಹಾಗಾಗಿ ಸೈಜು ತುಂಬ ದೊಡ್ಡದಾಗಿತ್ತು, ಹಾಗಾಗಿ ಸಪ್ರೇಟಾಗಿ ಕೊಟ್ಟಿರ್ತೀನಿ. ಅದನ್ನು ಕೂಡ ಈ ರೀತಿ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಇಂಪೋರ್ಟ್ನ ಮಾಡ್ಕೊರಿ. ಇಂಪೋರ್ಟ್ ಮಾಡ್ಕೊಂಡಾದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅದಾದ ತಕ್ಷಣ ಮುಂದಿನ ಬಿಟ್ ಮಾರ್ಕ್ಗೆ ಬಂದುಬಿಟ್ಟು ನೀವು ಯಾರು ಮದುವೆ ಎಡಿಟ್ ಮಾಡ್ತಿದ್ರಲ್ಲ ಅವ್ರ ಮದುವೆ ನೇಮ್ನ ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ಹೊಸಮನೆ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ಎಡಿಟ್ ಟೆಕ್ಸ್ಟ್ನಲ್ಲಿ ಹೋಗ್ಬಿಟ್ಟು ಇವಾಗ ಇಲ್ಲಿ ನೀವೇನು ಕ್ರೋಮ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಈ ಫಾಂಟನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ನಿಮ್ಮ ಅಲರ್ಟ್ ಮಿಷನ್ಗೆ ಇಂಪೋರ್ಟ್ ಮಾಡ್ಕೊರಿ. ಯಾವ ರೀತಿ ಇಂಪೋರ್ಟ್ ಮಾಡೋದು ಗೊತ್ತಾಗಿಲ್ಲ ಅಂದರೆ ಚಾನಲಲ್ಲಿ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡು ಇಂಪೋರ್ಟ್ನ ಮಾಡ್ಕೊರಿ. ನೀವು ಯಾವುದೇ ಯೂನಿಕೋಡ್ ಬೇಕಾಗೋದಿಲ್ಲ, ಜಸ್ಟ್ ಇಲ್ಲಿ ನೀವು ಟೈಪ್ ಮಾಡಿದರೆ ಫಾಂಟ್ ತಾನಾಗಿ ಸೆಟ್ ಆಗುತ್ತೆ. ಇವಾಗ ಇಲ್ಲಿ ನೋಡ್ಕೋದು ನಾನು ಎಕ್ಸಾಂಪಲ್ ಆಗಿ ವಿಜಯಪುರ ಅಂತ ಟೈಪ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಜಸ್ಟ್ ನೀವು ಇಲ್ಲೇ ಟೈಪ್ ಮಾಡ್ಕೋಬೋದು. ಅದಾದ ತಕ್ಷಣ ಈ ರೀತಿ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ನೋಡ್ಕೋಬೋದು. ಇಲ್ಲಿ ಮದುವೆ ಗಂಡಿಂದ ಮತ್ತು ಅವ್ರ ಹೆಸರನ್ನ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿರಿ. ಅದಾದ ತಕ್ಷಣ ಇಲ್ಲಿ ಸ್ವಲ್ಪ ಮಟ್ಟಿಗೆ ಇದು ಓವರ್ಲೇನ ಸ್ವಲ್ಪ ಅನ್ವಿಸಿಬಲ್ನ ಮಾಡಿರಿ. ಅದಾದ ತಕ್ಷಣ ಇಲ್ಲಿ ರಾಜು ಅಂತ ಇದೆಯಲ್ಲ, ಅದ್ರ ಮೇಲೆ ಈ ರೀತಿ ಕ್ಲಿಕ್ನ ಮಾಡಿರಿ. ಅದಾದ ತಕ್ಷಣ ಇಲ್ಲಿ ಎಡಿಟ್ ಟೆಕ್ಸ್ಟ್ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಸೇಮ್ ನೀವು ಯಾರ್ದು ಎಡಿಟ್ ಮಾಡ್ತಾ ಇದ್ದೀರಲ್ಲ ಅವ್ರ ನೇಮ್ನ ಇಲ್ಲಿ ಹಾಕೋರಿ. ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ಮಹೇಶ್ ಅಂತ ಹಾಕ್ತಿದ್ದೀನಿ. ಒಂದು ಆದ ತಕ್ಷಣ ಅದನ್ನ ಸ್ವಲ್ಪ ಸೈಜ್ನ ಸ್ವಲ್ಪ ಡಿಸ್ಪ್ರೀಸ್ನ ಮಾಡ್ಕೋರಿ. ಅದಾದ ತಕ್ಷಣ ಇವಾಗ ಇಲ್ಲಿ ನೀವು ಯಾರು ಮದುವೆ ಫೋಟೋ ಎಡಿಟ್ ಮಾಡ್ಬೇಕು ಅಂದ್ಕೊಂಡಿರ್ತಾರಲ್ಲ ಅವ್ರ ಫೋಟೋನ ಬ್ಯಾಕ್ಗ್ರೌಂಡ್ನ ರಿಮೂವ್ನ ಮಾಡ್ಕೋರಿ. ಯಾವ ರೀತಿ ರಿಮೂವ್ ಮಾಡೋದು ಅಂದರೆ ಕ್ರೋಮ್ನಲ್ಲಿ ಹೋಗ್ಬಿಟ್ಟು ರಿಮೂವ್ ಮಿಷನ್ ಸರ್ಚ್ನ ಮಾಡ್ಕೊರಿ. ಅಲ್ಲಿಂದ ರಿಮೂವ್ ಮಾಡ್ಕೊಂಡ್ಬಂದ್ಬಿಟ್ಟು ಇವಾಗ ಇಲ್ಲಿ ಇದನ್ನ ಆ್ಯಡ್ ಮಾಡೋಕ್ಕಾಗುತ್ತೆ. ಈ ರೀತಿ ಇದ್ರ ಸೈಜ್ನ ಈ ರೀತಿ ಡಿಸ್ಪ್ರೀಸ್ನ ಮಾಡ್ಕೋರಿ. ಅದಾದ ತಕ್ಷಣ ಇದನ್ನ ಇಲ್ಲಿ ಹೋಗ್ಬಿಟ್ಟು ಕರೆಕ್ಟಾಗಿ ಹೆಸರು ಮೇಲ್ಗಡೆ ತೊಗೊಂಡ್ಬಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊರಿ. ಅದಾದ ತಕ್ಷಣ ಆ್ಯಡ್ ಎಫೆಕ್ಟ್ನಲ್ಲಿ ಹೋಗ್ಬಿಟ್ಟು ವೈಪ್ ಅಂತ ಒಂದು ಎಫೆಕ್ಟ್ ಇರುತ್ತೆ, ಆ ಎಫೆಕ್ಟ್ನ ಈ ರೀತಿ ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಇದರ ಆ್ಯಂಗಲ್ನ ಮೊದಲು 90 ಡಿಗ್ರಿ ಆಗಿ ಇಟ್ಕೋಬೇಕಾಗುತ್ತೆ. ಅದಾದ ತಕ್ಷಣ ಈ ರೀತಿ ಎಂಡ್ ಅನ್ನೋದನ್ನ 84 ಅಥವಾ 85 ಇಟ್ಕೋರಿ. ಅದಾದ ತಕ್ಷಣ ಈ ರೀತಿ ಫಿದರ್ನ ಈ ರೀತಿ ಸ್ಟಾರ್ಟ್ ಮಾಡ್ಕೊರಿ. ಸ್ಟಾರ್ಟ್ ಮಾಡ್ಕೊಂಡಾದ ತಕ್ಷಣ ಇದನ್ನ ಈ ರೀತಿ ಕೆಳಗಡೆ ತೊಗೊಂಬಂದ್ಬಿಟ್ಟು ಕರೆಕ್ಟಾಗಿ ಈ ರೀತಿ ಅಡ್ಜಸ್ಟ್ಮೆಂಟ್ನ ಮಾಡ್ಕೊರಿ. ಮಾಡ್ಕೊಂಡಾದ ತಕ್ಷಣ ಇದನ್ನ ಎಲ್ಲಿವರೆಗಿದೆ ಅಲ್ಲಿವರೆಗೆ ಈ ರೀತಿ ದೊಡ್ಡದಾಗಿ ಮಾಡ್ಕೊರಿ. ಅದಾದ ತಕ್ಷಣ ಇಲ್ಲಿ ಓವರ್ಲೇನ ವಿಸಿಬಲ್ನ ಮಾಡ್ಕೊರಿ. ಅದಾದ ತಕ್ಷಣ ಈ ರೀತಿ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ನೋಡ್ಕೋಬೋದು ಈ ರೀತಿ ಕ್ರಿಯೇಟ್ ಆಗಿದೆ. ಅದಾದ ತಕ್ಷಣ ಇಲ್ಲಿ ಮತ್ತೆ ಸೇಮ್ ಮದುವೆ ಹೆಣ್ಣಿಂದು ಮತ್ತು ಹೆಸರನ್ನ ಟೈಪ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫಸ್ಟ್ ಒಂದು ಮೇಲೆ ಕ್ಲಿಕ್ ಮಾಡ್ಕೊರಿ. ಅದಾದ ತಕ್ಷಣ ಇಲ್ಲಿ ಗೌರಿ ಅಂತ ಇದೆಯಲ್ಲ, ಇದನ್ನ ತೆಗೆದುಬಿಟ್ಟು ನೀವು ಯಾರ್ದು ಎಡಿಟ್ ಮಾಡ್ತಾಯಿರಲ್ಲ ಅವ್ರ ಹೆಸರನ್ನ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ಕಾವೇರಿ ಅಂತ ಹಾಕ್ತಾಯಿದ್ದೀನಿ. ಆಗ್ತಾ ಆದ ತಕ್ಷಣ ಅದನ್ನೆಲ್ಲ ಮತ್ತೆ ಈ ಓವರ್ಲೇನ ಅನ್ವಿಸಿಬಲ್ ಮಾಡ್ಕೊಳ್ರಿ. ಅದಾದ ತಕ್ಷಣ ಸೇಮ್ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ PNG ಈ ರೀತಿ ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಅದನ್ನ ಈ ರೀತಿ ಮೇಲ್ಗಡೆ ತೊಗೊಂಡ್ಬಂದ್ಬಿಟ್ಟು ಸೆಟ್ ಮಾಡಿರಿ. ಜಸ್ಟ್ ಬ್ಯಾಕ್ ಬಂದುಬಿಟ್ಟು ಅವಾಗಲೇ ಇಲ್ಲಿ ಎಫೆಕ್ಟ್ ಆ್ಯಡ್ ಮಾಡಿದ್ವಲ್ಲ ಅದೇ ಎಫೆಕ್ಟ್ನ ಕಾಪಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕಾಪಿ ಎಫೆಕ್ಟ್ ಅಂತ ಕೊಟ್ಕೋರಿ. ಕೊಟ್ಕೊಂಡಾದ ತಕ್ಷಣ ಮತ್ತೆ ಇಲ್ಲಿ ಬಂದುಬಿಟ್ಟು ಇದನ್ನ ಇದಕ್ಕೆ ಈ ರೀತಿ ಪೇಸ್ಟ್ನ ಮಾಡಿರಿ. ಈ ರೀತಿ ಪೇಸ್ಟ್ ಮಾಡಿದ ತಕ್ಷಣ ಇದನ್ನ ಈ ರೀತಿ ಕೆಳಗಡೆ ತೊಗೊಂಬಂದು ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ ಕರೆಕ್ಟಾಗಿ. ಅದಾದ ತಕ್ಷಣ ನೋಡ್ಕೋಬೋದು ಈ ರೀತಿ ವಿಡಿಯೋ ಕ್ರಿಯೇಟ್ ಆಗಿದೆ. ಇದನ್ನ ಈ ರೀತಿ ಆನ್ನ ಮಾಡ್ಕೊಂಡು ಇದ್ ಮೇಲ್ಗಡೆ ತೊಗೊಂಬನ್ನಿ. ಹಾಗೆ ಈ ರೀತಿ ವಿಡಿಯೋ ಕ್ರಿಯೇಟ್ ಆಗಿದೆ. ಅದಾದ ತಕ್ಷಣ ಮುಂದೆ ನೆಕ್ಸ್ಟ್ ಸ್ಟೆಪ್ಗೆ ಬಂದುಬಿಟ್ರೆ ಇಲ್ಲಿ ವಿವಾಹ ಮುಹೂರ್ತ ಅಂತಿದ್ದಲ್ಲ ಅದ್ರ ಮೇಲೆ ಈ ರೀತಿ ಸಿಂಪಲಾಗಿ ಕ್ಲಿಕ್ನ ಮಾಡಿ ಎಡಿಟ್ ಗ್ರೂಪ್ನಲ್ಲಿ ಹೋಗ್ಬಿಟ್ಟು ಇವಾಗ ಇಲ್ಲಿ ವೆನ್ಯೂ ಕಾಪಿ ಅಂತಿದ್ದಿಲ್ಲ ಅದ್ರ ಮೇಲೆ ಈ ರೀತಿ ಕ್ಲಿಕ್ನ ಮಾಡ್ಕೊರಿ. ಅದಾದ ತಕ್ಷಣ ನೀವು ಯಾರು ಮದುವೆ ಮಾಡ್ತೀರ ಆ ಮದುವೆದು ಡೇಟ್ ಮತ್ತು
ಯಾವ ಇದೆ ಅದನ್ನ ಇಲ್ಲಿ ಟೈಪ್ನ ಮಾಡ್ಕೊರಿ. ಅದಾದ ತಕ್ಷಣ ಏನಿಲ್ಲ ಜಸ್ಟ್ ಬ್ಯಾಗ್ ಬಂದುಬಿಟ್ಟು ಕೊನೆಯದಾಗಿ ಮದುವೆ ಯಾವ ಸ್ಥಳದಲ್ಲಿ ಅದು ಸ್ಥಳನೂ ಕೂಡ ಸೇಮ್ ಇದೇ ರೀತಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಅದಾದ ತಕ್ಷಣ ಇಲ್ಲಿ ಒಂದು ಕಾಪಿ ಅಂತಿದೆಯಲ್ಲ ಇದನ್ನಲ್ಲಿ ಹೋಗ್ಬಿಟ್ಟು ಎಡಿಟ್ನ ಮಾಡ್ಕೊರಿ. ಈ ಎಲ್ಲ ಫಾಂಟ್ಗಳನ್ನ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಬಿಟ್ಟಿರ್ತೀನಿ. ಜಸ್ಟ್ ಒಂದೇ ಫಾಂಟಿಂದ ಫುಲ್ ವೀಡಿಯೋನ ರೆಡಿ ಮಾಡ್ಕೋಬೋದು ನೀವು. ಇದಾಗುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಯಾರ್ಯಾರು ಹೊಸದಾಗಿ ಬಂದಿರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಎಡಿಟಿಂಗ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.